ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಎಲ್ಲರಿಗೂ JD ಕನ್ನಡ ಲಾಗ್ಸಿಗೆ ಸ್ವಾಗತ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಲೈಕ್ಸ್ ಆದರೆ ಲೈಕ್ಸ್ ಕೊಡಿ, ಹಾಗೆಯೇ ಶೇರ್ ಮಾಡಿ ವಿಡಿಯೋಸನ್ನು, ಹಾಗೂ ಬೆಲ್ ಬಟನನ್ನು ಒತ್ತಿ ಆಲ್ ಕೊಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಆಲ್ ಕೊಟ್ಟರೆ ಮಾತ್ರ ನಿಮಗೆ ನಾನು ಮಾಡುವ ಎಲ್ಲ ವೀಡಿಯೋಸ್ಗಳು ನೋಡಲಿಕ್ಕೆ ಸಿಗ್ತವೆ. ಓಕೆ, ತುಂಬ ದಿನದ ನಂತರ ವಿಡಿಯೋ ಹಾಕ್ತಾ ಇದ್ದೇನೆ, ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಇವತ್ತು ನಮಗೆ ಇಲ್ಲಿ ಸೆಪ್ಟೆಂಬರ್ 7th, ಆದರೂ ಇಲ್ಲಿ ದುಬೈಯಲ್ಲಿ ಇವತ್ತೇ ಹಬ್ಬವನ್ನು ಆಚರಿಸ್ತಾರೆ. ನಮ್ಮದು ಮಾತೆ ಮರಿಯಮ್ಮಂದು ಇವತ್ತು ಬರ್ತ್ಡೇ. ಹಾಗೆ ನಮ್ಮ ಚರ್ಚಲ್ಲಿ ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹಾಗೆ ನಾವು ಕೂಡ ಹೋಗ್ತಾ ಇದ್ದೇವೆ. ಹಾಗೆ ನಾನು ಕೂಡ ಹೀಗೆ ಒಂದು ಟಾಪ್ ಹಾಗೂ ಒಂದು ಬೆಲ್ ಬಾಟಮ್ ಟೈಪಲ್ಲಿ ಪ್ಯಾಂಟ್ ತಗೊಂಡಿದ್ದೇನೆ. ತೋರಿಸ್ತೀನಿ ನಿಮಗೆ ಆಪೋಸಿಟ್ ಫೋಟೋ ತೆಗೆದು. ಇದು ನಾನು ಮೊನ್ನೆ ಇಂಡಿಯಾಕ್ಕೆ ಹೋಗುವಾಗ ಇಂಡಿಯಾದಿಂದನೇ ತೊಗೊಂಡು ಬಂದದ್ದು. ತುಂಬ ಚೆನ್ನಾಗುಂಟು. ಪ್ಯಾಂಟಲೂನ್ಸಲ್ಲಿ ತೊಗೊಂಡದ್ದು ಸಿರ್ಸಿಯಲ್ಲಿ. ಹಾಗೆ ಇವತ್ತು ಹೋಗುವಂತ. ಹಾಗೆ ಇನ್ನು ಅಲ್ಲಿ ಏನೆಲ್ಲ ಆಗುತ್ತೆ ತೋರಿಸ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ನಂದು ಔಟ್ಫಿಟ್ ಹೀಗೆ ಉಂಟು. ಒಂದು ವೈಟ್ ಕಲರ್ ಇದ್ದು ಪ್ಯಾಂಟ್, ಹೀಗೆ ಬೆಲ್ ಟೈಪಲ್ಲಿ, ಹಾಗೂ ಈ ಡ್ರೆಸ್ಸನ್ನು ತೊಗೊಂಡಿದ್ದೇನೆ. ಇದು ಕುರ್ತಾ ಟೈಪಲ್ಲಿ, ಇದು ಪ್ಯಾಂಟಲೂನ್ಸಲ್ಲಿ ತೊಗೊಂಡದ್ದು ಫ್ರೆಂಡ್ಸ್. ತುಂಬಾ ಚೆನ್ನಾಗುಂಟು. ಕಾಟನ್ ಟೈಪಲ್ಲಿ ಬರುತ್ತೆ, ಚೆನ್ನಾಗಿ ಆಗುತ್ತೆ ಹಾಕಲಿಕ್ಕೆ ಕೂಡ. ಇದು ನನ್ನ ಔಟ್ಫಿಟ್ ಇವತ್ತು. Second place goes to Pinal Nasrado. तुझे ताली अंसा आवाज बचाना. Third place goes to Lorica Moniz. Dressed like saint, age group 8 to 11. First place goes to Jaden Pies. Second place goes to Ashel Lobo. And third place Valence Fernandez.
ಈಗ ಗಂಟೆ 1:20 ಇಷ್ಟೊತ್ತಾಯಿತು ಬೆಳಿಗ್ಗೆ ಬಂದವರು. ಹಾಗೆ ಈಗ ಫೀಸ್ಟ್ ಇದೆಲ್ಲ ಮಾಸ್ ಎಲ್ಲ ಆಗಿ ಪ್ರೋಗ್ರಾಮ್ ಎಲ್ಲ ಆಗಿ ಊಟ ಇತ್ತು ಇಲ್ಲಿ ನಮಗೆ, ಅಂದರೆ ಪ್ಯಾಕೆಟ್ ಮಾಡಿ ಕೊಡ್ತಾರೆ. ಹಾಗೆ ಪ್ಯಾಕೆಟ್ ತಗೊಂಡು ಮನೆಗೆ ಹೋಗ್ತಾ ಇದ್ದೇವೆ. ಇನ್ನು ಮನೆಗೆ ಹೋಗಿ ತೋರಿಸ್ತೇನೆ ಏನೆಲ್ಲ ಉಂಟು ಅದರಲ್ಲಿ, ನೋಡುವ. ಓಕೆ ನೋಡಿ ಫ್ರೆಂಡ್ಸ್, ಈಗಷ್ಟೇ ನಾವು ಮನೆಗೆ ಬಂದೆವು. ಚರ್ಚಿಗೆ ಹೋಗಿ ಪ್ರೇಯರ್ ಎಲ್ಲ ಆಯಿತು. ನೋಡಿ ಈ ಸಲ ನಮಗೆ ಹೀಗೆ ಅಲ್ಲಿ ಚರ್ಚಲ್ಲಿ ಫುಡ್ ಕೊಟ್ಟಿದ್ದಾರೆ. ಪುಲಾವ್ ಹಾಗೂ ಒಂದು ವೆಜಿಟೇಬಲ್ ಕುರ್ಮಾ ಟೈಪಲ್ಲಿ ಉಂಟು. ಹಾಗೇನೆ ನೋಡಿ ಪಾಯಸ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಒಂದು ಬಾಟಲ್ ನೀರು, ಇಬ್ಬರಿಗೆ 2 ಪ್ಯಾಕೆಟ್ಸ್ ಹಾಗೆ ಕೊಡ್ತಾರೆ ಅವರು. ಈಗ ನೋಡುವ ಫುಡ್ ಹೇಗೆ ಉಂಟಂತ. ವರ್ಷಕ್ಕೆ ಒಂದು ಸಲ ನಮಗೆ ಹೀಗೆ ಚರ್ಚಲ್ಲಿ ಫುಡ್ ಕೊಡ್ತಾರೆ, ನಮ್ಮ ಮಾತೆ ಮರಿಯಮ್ಮಂದು ಬರ್ತ್ಡೇಗೆ. ಚೆನ್ನಾಗುಂಟು. ಇನ್ನು ನಾವು ಊಟ ಮಾಡ್ತೇವೆ. ಓಕೆ, ಬಾಯ್. ಹ್ಯಾಪಿ ಫೀಸ್ಟ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎನಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಎಲ್ಲರಿಗೂ JD ಕನ್ನಡ ಲಾಗ್ಸ್ಗೆ ಸ್ವಾಗತ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ನೆಕ್ಸ್ಟ್ ಡೇ ಸೆಪ್ಟೆಂಬರ್ 8. ಇವತ್ತು ನಾವು ಸ್ವಲ್ಪ ಅಡಿಗೆ ಎಲ್ಲ ಮಾಡಿ ಊಟ ಮಾಡುವ ಅಂತ. ಹ್ಯಾಪಿ ಫೀಸ್ಟ್ ಎಲ್ಲರಿಗೂ ಕೂಡ. ಈಗ ಏನೆಲ್ಲ ಮಾಡ್ತೇನೆ ಅಂತ ನಾನು ಜಸ್ಟ್ ಮೇಲಿಂದ ಮೇಲೆ ತೋರಿಸ್ತಾ ಇದ್ದೇನೆ. ಓಕೆ ನೋಡಿ, ನಾನು ಇದೆಲ್ಲವನ್ನು ತಗೊಂಡಿದ್ದೇನೆ. ಇದು ನಾವು ಇವತ್ತು ಕರಿ ಮಾಡುವ ಅಂತ. ಇದು ಹೀರೆಕಾಯಿ ಮತ್ತು ಸ್ಪ್ರೌಟೆಡ್ ಮೂಂಗನ್ನು ತಗೊಂಡು ನಾವು ಕರಿಯನ್ನು ಮಾಡುವ. ಇದಕ್ಕೆಲ್ಲವನ್ನು ಸ್ಪೈಸಸನ್ನು ಕೂಡ ಹಾಕಿದ್ದೇನೆ. ಈ ರೆಸಿಪಿಯನ್ನು ನಾನು ಮೊದಲು ಕೂಡ ನನ್ನ ಚಾನಲಲ್ಲಿ ಹಾಕಿದ್ದೇನೆ, ನೋಡ್ಬೋದು. ಹಾಗೆಯೇ ಇದನ್ನು ಸ್ಲೋ ಫ್ಲೇಮಲ್ಲಿ ಹುರಿದ್ರೆ ಆಯಿತು. ಜಾಸ್ತಿ ಹಿಡಿಬೇಡಿ, ಕೈ ಆಗುತ್ತೆ. ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರಿಕೊಳ್ಬೇಕು. ಇದಾಯ್ತು. ಈಗ ಇದನ್ನು ಫ್ಲೇಮನ್ನು ಆಫ್ ಮಾಡುವ. ಓಕೆ, ಹಾಗೆಯೇ ಒಂದು 1/2 ಗೆರಟೆಯಷ್ಟು, ಅಂದರೆ ಒಂದು ತೆಂಗಿನಕಾಯಿ ಅರ್ಧ ಗೆರಟೆಯಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಹಾಗೆಯೇ ಒಂದು ಅರ್ಧ ಸ್ಪೂನ್ನಷ್ಟು ಟರ್ಮರಿಕ್ ಪೌಡರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಅಂದರೆ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಆಯಿತು. ಸ್ಪ್ರೌಟೆಡ್ ಮೂಂಗ್ ಅಂತ ಹೇಳಿದರೆ ಸ್ಪ್ರೌಟೆಡ್ ಹೆಸರು ಕಾಳು, ಆಯಿತಾ, ಮೊಳಕೆ ಬರಿಸಿದ ಹೆಸರು ಕಾಳು. ನನಗೆ ಒಮ್ಮೆಲೆ ನೆನಪಾಗಲಿಲ್ಲ, ಅದಕ್ಕೆ ನಾನು ಸ್ಪ್ರೌಟೆಡ್ ಮೂಂಗ್ ಅಂತ ಹೇಳಿದೆ. ಈಗ ನೋಡಿ ಫ್ರೆಂಡ್ಸ್, ಇದಾಯಿತು. ಸ್ವಲ್ಪ ಇದರದ್ದು ನೀರೆಲ್ಲ ಒಣಗಿದ್ರೆ ಆಯಿತು. ಹೀಗೆ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ನಾವು ಮಿಕ್ಸ್ ಮಾಡ್ತಾ ಇದ್ರೆ ಆಯಿತು. ಇದಾಯಿತು. ಇನ್ನು ಫ್ಲೇಮನ್ನು ಆಫ್ ಮಾಡುವ. ಹಾಗೆಯೇ ಇದಕ್ಕೆ ಒಂದು ಚಿಕ್ಕ ತುಂಡು ನೋಡಿ ಹುಣಸೆ, ಒಂದು 2 ಬೀಜದಷ್ಟು ನೋಡಿ, ಹುಣಸೆ ಬೀಜದಷ್ಟು ನೋಡಿ ಹುಣಸೆಯನ್ನು ಹಾಕಿದ್ದೇನೆ. ಹಾಗೆಯೇ ಒಂದು ಚಿಕ್ಕದು ಆನಿಯನ್ ಹಾಗೂ ಒಂದು 5 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಬೆಳ್ಳುಳ್ಳಿ ಎಸಳು ಎಲ್ಲವನ್ನು ಹಾಕಿ ಒಂದು ಮಸಾಲ ಕರ್ತರ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಇದು ಮೊಳಕೆ ಬರಿಸಿದ ಹೆಸರು ಕಾಳು ನೋಡಿ, ಒಂದು 3/4 ಕಪ್ಪಿನಷ್ಟು ಇರ್ಬೋದು. ಇದರಲ್ಲಿ ಎಲ್ಲವನ್ನು ಹಾಕಿದೆ. ನಾವು ಇವತ್ತು ಕರಿ ಮಾಡುವ ಅಂತ. ಹಾಗೆಯೇ ಒಂದು ಫುಲ್ ಇದು ಹೀರೆಕಾಯಿ ಹಾಗೂ ಒಂದು ಟೊಮೆಟೊವನ್ನು ತಗೊಂಡಿದ್ದೇನೆ, ಮೀಡಿಯಂ ಸೈಜ್ ಟೊಮೆಟೊ. ಇದು ಎಲ್ಲವನ್ನು ಒಟ್ಟಿಗೆ ಹಾಕುವ. ಹಾಗೆಯೇ ಸ್ವಲ್ಪ ನೀರು ಕೂಡ ಹಾಕುವ, ಇದು ಬೇಯಲಿಕ್ಕೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿಬಿಡುವ.
ಇನ್ನು ಬೇಯಲಿಕ್ಕೆ ಇಡುವ. ಈ ಚಂದ ನೋಡಿ ಫ್ರೆಂಡ್ಸ್, ಒಂದು 2 ಕುಕ್ಕುಂಬರನ್ನು ಚಿಕ್ಕ ಚಿಕ್ಕ ಕುಕ್ಕುಂಬರನ್ನು ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ ಒಂದು ಮೆಣಸು, ಕಾಯಿ ಮೆಣಸು, ಹಾಗೆಯೇ ಹಾಫ್ ಆನಿಯನ್ ಹಾಗೂ ಒಂದು ಟೊಮೆಟೊವನ್ನು ಎಲ್ಲವನ್ನು ಹಾಕಿ ಒಂದು ಕೊಚ್ಚಂಬರಿ ಮಾಡುವ. ಇದು ನಮ್ಮದು ಟ್ರೆಡಿಷನಲ್, ಅಂದರೆ ಇದು ಇರ್ತದೆ ನಮ್ಮದು ಈ ಹಬ್ಬಕ್ಕೆ ನಾವು ಮಾಡ್ತೇವೆ, ಹೀಗೆ ಮಾಡೋದು ಇದನ್ನು. ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿದೆ ಹಾಗೂ ಮಿಕ್ಸ್ ಮಾಡಿದರೆ ಆಯಿತು. ಕೊಚ್ಚಂಬರಿ ರೆಡಿ ಆಯಿತು. ನಮಗೆ ಇದು ಬೇಕೇ ಬೇಕು ಈ ಹಬ್ಬಕ್ಕೆ, ಹೀಗೆ ಮಾಡೋದು ಎಲ್ಲರೂ ಕೂಡ. ಸ್ಪೆಷಲಿ ಮ್ಯಾಂಗ್ಳೂರಿಯನ್ ಸ್ಪೆಷಲ್ ಇದನ್ನು ಮಾಡಿಯೇ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಬೆಂದಿದೆ ಇದು 90%. ಈಗ ಮಸಾಲವನ್ನು, ಕಡ್ದ ಮಸಾಲವನ್ನು ಹಾಕ್ತಾ ಇದ್ದೇನೆ. ಹಾಗೂ ಸ್ವಲ್ಪ ಮಸಾಲದ ನೀರು ಕೂಡ ಹಾಕ್ತಾ ಇದ್ದೇನೆ, ಗ್ರೈಂಡರ್ ನೀರು. ಈಗ ಇದಕ್ಕೊಂದು ಚೆನ್ನಾಗಿ ಕುದಿ ಬರಲಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಫ್ಲೇಮನ್ನು ಆಫ್ ಮಾಡಿ ಒಂದು ಒಗ್ಗರಣೆಯನ್ನು ಕೊಡುವ. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಯಾವುದು ಎಣ್ಣೆಯನ್ನು ಹಾಕ್ಬೋದು, ಅದು ತೆಂಗಿನ ಎಣ್ಣೆ ಹಾಕಿದರೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನಾವು ತೆಂಗಿನ ಎಣ್ಣೆಯನ್ನೇ ತಿನ್ನೋದು. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಬರುವಾಗ ಸ್ವಲ್ಪ ಒಗ್ಗರಣೆಗೆ ಸಾಸಿವೆಯನ್ನು ಹಾಕಿದೆ. ಚೆನ್ನಾಗಿ ಪಟ್ಟ ಪಟ್ಟ ಹೊಡಿತಾ ಇರುವಾಗ ನೋಡಿ 4-5 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಟಿದ್ದೇನೆ. ಇದನ್ನು ಕೂಡ ಹಾಕಿಬಿಡುವ. ಸ್ವಲ್ಪ ಕೆಂಪಾಗಲಿ. ಈಗ ಕೆಂಪಾಗ್ತಾ ಬಂತು. ಇದಕ್ಕೆ ಒಗ್ಗರಣೆ ಸೊಪ್ಪನ್ನು ಕೂಡ ಹಾಕಿಬಿಡುವ. ಹಾಗೂ ಫ್ಲೇಮನ್ನು ಆಫ್ ಮಾಡಿ ಪಲ್ಯಕ್ಕೆ ಹಾಕಿಬಿಡುವ. ಹೆಸರುಕಾಳು ಪಲ್ಯ ರೆಡಿ ಆಯಿತು. ಈಗ ನಾವು ಮೂಂಗ್ ದಾಳು ಪಾಯಸಕ್ಕೆ ಏನೆಲ್ಲ ಬೇಕಂತ ನೋಡುವ. ನಾನು ಒಂದು 3/4 ಕಪ್ಪಿನಷ್ಟು ಮೂಂಗ್ ದಾಳನ್ನು ತೊಗೊಂಡಿದ್ದೇನೆ, ಹೆಸರುಬೇಳೆ ದಾಳಿದು. ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ನೋಡಿ ಫ್ರೆಂಡ್ಸ್, ಇದು ಕೂಡ ಆಯಿತು. ಈಗ ಸ್ವಲ್ಪ ತೊಳೆಯುವ 1-2-3 ಸಲ. ಈಗ ನೋಡಿ ಫ್ರೆಂಡ್ಸ್, ಈ ತೆಳು ತೆಂಗಿನ ಹಾಲು 3 ಕಪ್ಪು ಹಾಗೂ 2 ಕಪ್ ನೀರು ಹಾಕಿ ಕುದಿಸ್ಲಿಕ್ಕೆ ಇಟ್ಟಿದ್ದೆ, ಕುದ್ದಿದ್ದಿದೆ. ಈಗ ಇದನ್ನು ಚೆನ್ನಾಗಿ 3-4 ಸಲ ತೊಳೆದು ತಗೊಂಡು ಬಂದಿದ್ದೇನೆ. ಇದನ್ನು ಕೂಡ ಹಾಕಿ ಬಿಡುವ. ಇದು ಚೆನ್ನಾಗಿ ಬೇಯಲಿ. ಈಗ ಇದಕ್ಕೊಂದು ಚೆನ್ನಾಗಿ ಕುದಿ ಬರಲಿ. ಅಷ್ಟರವರೆಗೆ ನೋಡಿ ಏನೆಲ್ಲ ಬೇಕಂತ ನೋಡ್ಕೊಳ್ಳುವ. ನೋಡಿ, ನಾನು ಚೆನ್ನಾಗಿ ಸಾಬಕ್ಕಿಯನ್ನು ಚೆನ್ನಾಗಿ ತೊಳೆದು 2 ಸಲ ನೀರಲ್ಲಿ ಹಾಕಿಟ್ಟಿದ್ದೇನೆ. ಅಟ್ಲೀಸ್ಟ್ ಒಂದು ½ an hour ಆದರೂ ಇಡಬೇಕು. ಚೆನ್ನಾಗಿ ಇದು ಉಬ್ಬುತ್ತೆ ನೋಡಿ, ಚೆನ್ನಾಗಾಗುತ್ತೆ ಇದು ಹಾಕಿದರೆ. ಹಾಗೆಯೇ ನಾನೊಂದು ½ ಕಪ್ಪಿನಷ್ಟು ನೀರು ದೋಸೆ ಅಕ್ಕಿ ಉಂಟಲ್ಲ, ಆ ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ಪೌಡರ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ನೀರು ಹಾಕಿದರೆ ಆಯಿತು, ಹಾಕುವ ಮೊದಲು ಮತ್ತೆ ಚೆನ್ನಾಗಿ ಕಲಸಿದ್ರೆ ಆಯಿತು. ಒಂದು ವೇಳೆ ನಿಮ್ಮ ಹತ್ರ ತುಂಬ ಟೈಮ್ ಇದ್ದರೆ, ನನಗೆ ನೆನಪಾಗಲಿಲ್ಲ, ಟೈಮ್ ಇದ್ದರೆ ಬೆಳಿಗ್ಗೆ ನೀರಲ್ಲಿ ನೆನೆಸಿ ಹಾಕಿ ಕೂಡ ಅದನ್ನು ಕಡ್ದು ಕೂಡ ಹಾಕ್ಬೋದು. ಹಾಗೆಯೇ ಸ್ವಲ್ಪ ಏಲಕ್ಕಿಯನ್ನು ಕೂಡ ಹುಡಿ ಮಾಡಿಟ್ಟಿದ್ದೇನೆ. ಈಗ ಇದು ಸ್ವಲ್ಪ ಹೊತ್ತು ಬೇಯ್ತಾ ಬರ್ತಾ ಉಂಟು, ಬೇಯಲಿಲ್ಲ ಇಲ್ಲ. ಈಗ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಆಯಿತು. ಬೆಲ್ಲ ಹಾಕಿದ ಮೇಲೆ ಎಲ್ಲ ಒಟ್ಟಿಗೆ ಚೆನ್ನಾಗಿ ಬೇಯಲಿ. ಈಗ ಬೆಲ್ಲ ಕೂಡ ಕರಗ್ತಾ ಬಂತು. ಈಗ ಇದಕ್ಕೇನೆ ನೋಡಿ ಈ ನಾನು ನೆನೆಸಿ ಹಾಕಿದ ಸಾಬಕ್ಕಿ ಕೂಡ ಹಾಕಿಬಿಡುವ, ಉದಾಹರಣೆ ಕೂಡ. ಹಾಗೂ ಚೆನ್ನಾಗಿ ಒಂದು ಕುದಿ ಬರಬೇಕು. ಈಗ ನೋಡಿ ಫ್ರೆಂಡ್ಸ್, ಸಾಗುದಾನ ಮತ್ತು ಈ ಹೆಸರುಬೇಳೆ ಚೆನ್ನಾಗಿ ಮಿಕ್ಸ್ ಆಗಿ ಬೆಂದಿದೆ. ಈಗ ಇದಕ್ಕೆ ನಾನು ನೋಡಿ ಒಂದು 15 ಎಸಳಿನಷ್ಟು ಏಲಕ್ಕಿಯನ್ನು ಚೆನ್ನಾಗಿ ಹುಡಿ ಮಾಡಿ ಇಟ್ಟಿದ್ದೇನೆ. ಇದನ್ನು ಕೂಡ ಹಾಕಿಬಿಡುವ. ಈಗ ನೋಡಿ ಫ್ರೆಂಡ್ಸ್, ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಇದಕ್ಕೆ ಒಂದು ಕುದಿ ಬರಲಿ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಈ ಟೈಮಲ್ಲಿ ನಮಗೆ ನೋಡಿ ಇದು ತುಂಬಾ ದಪ್ಪ ಕೂಡ ಆಗಿದೆ. ಹಾಗೆ ನಾನು ಅಕ್ಕಿದು ಹುಡಿ ಮಾಡಿಟ್ಟಿದ್ದೆಲ್ಲ ಅದನ್ನು ಹಾಕ್ತಾ ಇಲ್ಲ. ಬೇಕಾದರೆ ಒಂದು ವೇಳೆ ತೆಳುವಂತ ಅನಿಸಿದರೆ ನಿಮಗೆ ಈ ಟೈಮಲ್ಲಿ ಅಕ್ಕಿಯನ್ನು ಸ್ವಲ್ಪ ನೀರು ಹಾಕಿ
ಕಲಸಿ ಹಾಕ್ಬೋದು. ನೋಡಿ ಇದು ತುಂಬಾ ದಪ್ಪ ಉಂಟು, ಅದಕ್ಕೆ ನಾನು ಹಾಕ್ತಾ ಇಲ್ಲ. ಈಗ ಇದಕ್ಕಿನ ಸ್ವಲ್ಪ ಅಂದರೆ ಫ್ಲೇಮನ್ನು ಸ್ವಲ್ಪ ಸ್ಲೋ ಮಾಡಿ ದಪ್ಪ ಹಾಲನ್ನು ಹಾಕ್ತಾ ಇದ್ದೇನೆ, ದಪ್ಪ ತೆಂಗಿನ ಹಾಲು. ಈಗ ಸ್ಲೋ ಫ್ಲೇಮಲ್ಲಿ ಒಂದು ಚೆನ್ನಾಗಿ ಕುದಿ ಬರಲಿ ಫ್ರೆಂಡ್ಸ್. ಓಕೆ, ನೋಡಿ ಪಾಯಸ ಅಂತೂ ರೆಡಿ ಆಯಿತು. ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಕೂಡ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿ ಇಟ್ಟಿದ್ದೇನೆ, ಇದನ್ನು ಕೂಡ ಹಾಕಿ ಬಿಡುವ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡುವ, ಒಂದು ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಂದು ಕುದಿ ಬರಲಿ ಫ್ರೆಂಡ್ಸ್. ಓಕೆ, ಪಾಯಸ ರೆಡಿ ಆಯಿತು ಹಬ್ಬಕ್ಕೆ. ತುಂಬ ಚೆನ್ನಾಗಾಗುತ್ತೆ. ಹೀಗೆ ನೀವು ಕೂಡ ಮಾಡಿ ನಿಮ್ಮ ಮನೆಯಲ್ಲಿ, ಹಾಗೂ ಕಮೆಂಟ್ಸ್ ಕೂಡ ಮಾಡಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬರ್ತಾ ಉಂಟು. ಇವಾಗ ಫ್ಲೇಮನ್ನು ಆಫ್ ಮಾಡಿ ಮುಚ್ಚಿಟ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಮನೆಯಲ್ಲಿ ಫೀಸ್ಟ್ ಮಾಡ್ತಾ ಇದ್ದೇವೆ. ನಾನು ರೈಸ್ ಹಾಗೂ ನಮ್ಮದು ಹೀರೆಕಾಯಿ ಮತ್ತು ಹೆಸರುಬೇಳೆ ಇದು ಪಲ್ಯ ಮಾಡಿದ್ದೇನೆ, ಅಂದರೆ ಸಾಂಬಾರು. ಹಾಗೆಯೇ ಪತ್ರೊಡೆಯನ್ನು ನಿನ್ನೆ ಮಾಡಿಟ್ಟಿದ್ದೆ. ಹಾಗೆಯೇ ಇಡ್ಲಿ ಕೂಡ. ಹಾಗೆಯೇ ಇದು ಮನೋಲಿ ಅಂತ ಹೇಳ್ತಾರೆ, ತೊಂಡೆಕಾಯಿ. ಹಾಗೆಯೇ ಇದು ಕೊಚ್ಚಂಬರಿ. ನಾನು 1 2 3 4 ಬಗೆಯನ್ನು ಮಾಡಿದ್ದೆ. 4 ಬಗೆ ಹಾಕಲಿಕ್ಕೆ ಆಗುದಿಲ್ಲ, ಹಾಗೆ ನಾನು ಪಿಕ್ಕಲನ್ನು ಕೂಡ ಒಂದು ಸೈಡಲ್ಲಿ ಹಾಕಿಟ್ಟಿದ್ದೇನೆ. ಹಾಗೆಯೇ ನೋಡಿ ಇದು ಪಾಯಸ, ಮೂಂಗ್ ದಾಳಿದ್ದು ಪಾಯಸ. ಹಾಗೆಯೇ ಇದನ್ನು 5 ಭತ್ತವನ್ನು 5 3 ಹೇಗೆ ಸಹ ಹಾಕ್ಬೋದು. ಅಂದರೆ ಸರಿ ಹಾಕ್ಲಿಕ್ಕಿಲ್ಲ, ಅಂದರೆ 2 4 ಹಾಗೆ ಹಾಕ್ಲಿಕ್ಕಿಲ್ಲ, 3 5 ಯಾವುದು ಸಹ ಹಾಕ್ಬೋದು. ಹಾಗೆಯೇ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇನ್ನು ಪ್ರೇಯರ್ ಮಾಡಿ ನಾವು ಊಟ ಮಾಡೋದು. ಇದನ್ನು ಇನ್ನು ಪ್ರೇಯರ್ ಮಾಡ್ತೇವೆ, ಹಾಗೆಯೇ ಊಟ ಕೂಡ ಮಾಡ್ತೇವೆ. ನೋಡಿ ಫ್ರೆಂಡ್ಸ್, ಈ ಹೊಸ ತೆನೆಯನ್ನು ನಮಗೆ ಚರ್ಚಲ್ಲಿ ನಿನ್ನೆನೆ ಕೊಟ್ಟಿದ್ದಾರೆ, ಅದನ್ನೇ ನಾವು ಈ ಹಾಲಲ್ಲಿ ಹಾಕಿದ್ದೇವೆ. ಈಗ ಪ್ರೇಯರ್ ಆಯಿತು, ಇನ್ನು ಕುಡಿದ್ರೆ ಆಯಿತು.